ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಭಾನುವಾರ. ಸೊ ಟೈಮ್ ನೋಡ್ತಾ ಇರೋದು 9 ಗಂಟೆ ಆಗ್ತಾಯಿದೆ. ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆಯಿಂದ ಏನೆಲ್ಲ ಆಯಿತು ಅಂದರೆ ತುಂಬ ಕೆಲಸಗಳು ಆಯಿತು. ಅಂದರೆ ಮನೆ ಕೆಲಸ ಏನೇನಿದೆ ಎಲ್ಲ ಮುಗಿಸಿದ್ದೀನಿ. ಇವಾಗ ನಾವು ಹೋಗ್ತಾ ಇರೋದು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಏನಪ್ಪ ಸ್ಪೆಷಲು ಅಮ್ಮನ ಮನೆಗೆ ಅಂತಂದರೆ ಅಲ್ಲಿಗೆ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಏನೋ ಒಂದು ತರೋದಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲೆಲ್ಲೂ ಸಿಗೋದಿಲ್ವಾ, ಅಲ್ಲೇ ಸಿಗುತ್ತಾ ಅಂತ ನೀವು ಕೇಳಿದ್ರೆ ಅದಕ್ಕೂ ಆನ್ಸರ್ ಇದೆ, ಹೇಳ್ತೀನಿ ಏನು ಅಂತ ಹೇಳ್ಬಿಟ್ಟು. ಸೊ ಫಸ್ಟು ಇವತ್ತೇನೇನೋ ಪ್ಲ್ಯಾನ್ಸ್ ಇದೆ, ಗೊತ್ತಿಲ್ಲ ಎಲ್ಲಿವರೆಗೂ ಆ ಪ್ಲ್ಯಾನ್ಸ್ ಎಲ್ಲ ವರ್ಕೌಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಆ ಪ್ಲ್ಯಾನ್ಸ್ ಎಲ್ಲ ಚೆನ್ನಾಗಿ ವರ್ಕ್ ಆಯಿತು ಅಂದರೆ ಚೆನ್ನಾಗಿರುತ್ತೆ. ಸೊ ನೋಡೋಣ. ಇವತ್ತು ಏನೇನೋ ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗಲಿ ಅಂತ ಅಂದ್ಕೊಳ್ತೀನಿ. ಸೊ ಟಿಫನ್ ಮಾಡಿದ್ದೆ. ಸೊ ಟಿಫನ್ ಕೂಡ ಆಯಿತು. ಮಕ್ಕಳು ತಿಂತಾಯಿದ್ದಾರೆ. ಸೊ ಅವ್ರು ತಿಂದಾದಮೇಲೆ ಹಸ್ಬೆಂಡೇ ಡ್ರಾಪ್ ಮಾಡ್ತಾರೆ ಕಾಟಮ್ನಲ್ಲಿವರೆಗೂ. ಸೊ ನಮ್ಮನ್ನ ಡ್ರಾಪ್ ಮಾಡಿಬಿಟ್ಟು ಅವರು ಕೆಲಸಕ್ಕೆ ಹೋಗ್ತಾರೆ. ಸೊ ನಾವು ಹೀಗೆ ಬಸ್ಸಲ್ಲಿ ಹೋಗ್ತೀವಿ. ಸೊ ಅವ್ರಿಗೆ ಲೀವ್ ಇಲ್ಲ, ಇವತ್ತು ಭಾನುವಾರ ಕೂಡ ಕೆಲಸ ಇದೆ. ಸೊ ಹಾಗಾಗಿ ನೋಡೋಣ ಇವತ್ತು ಎಲ್ಲಿವರೆಗೂ ಹೋಗುತ್ತೆ ಈ ಬ್ಲಾಗ್ ಅಂತ ಹೇಳ್ಬಿಟ್ಟು. ಸೊ ಸದ್ಯಕ್ಕೆ ಈಗ ರೆಡಿ ಆಗಿದ್ದೀವಿ, ಮನೇನೂ ಬಿಡ್ತಾಯಿದ್ದೀವಿ. ಸೊ ಇದು ನನ್ನ ಟಾಪ್. ಇವತ್ತು ಆವಾಸ ಕ್ರಿಯೇಷನ್ಸ್ದು ಒಂದು ಆವಾಸ ಬ್ರ್ಯಾಂಡದೊಂದು ಟಾಪ್ ಇದು. ಸೊ ಹೇಗಿದೆ ನನ್ನ ಟಾಪ್. ಸೊ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಇದು ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ನಾವೆಲ್ಲ ರೆಡಿ ಆಗಿದ್ದೀವಿ. ಸೊ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ. ಹೊರಡೋದಕ್ಕಿಂತ ಮುಂಚೆ ಕಿಟಕಿಗಳು, ಲೈಟ್ಸು, ಗ್ಯಾಸು ಎಲ್ಲ ಆಫ್ ಮಾಡಿದ್ದೀರಾ ಇಲ್ವಾ ಅಂತೆಲ್ಲ ಚೆಕ್ ಮಾಡ್ಕೊಳ್ತೀವಿ ಒಂದು ಸಲ. ಹಾಗೆಯೇ ಸಂಪಿಗೆ ಬೀಗ ಹಾಕ್ಕೊಂಡು ಆಮೇಲೆ ಒಂದು ಕಡೆಯಿಂದ ನೋಡಿಕೊಂಡು ಬೀಗ ಹಾಕ್ಕೊಳ್ತೀವಿ ಫೈನಲಾಗಿ. ಸೊ ಈಗ ವಿನಯನೇ ಸಂಪಿಗೆ ಬೀಗ ಹಾಕ್ತಿದ್ದಾನೆ. ಸೈಕಲು ಎಲ್ಲ ಇಲ್ಲೇ ಇರುತ್ತೆ. ಬೆಳಗ್ಗೆ ಹೋಗಿ ಸಂಜೆ ಬಂದುಬಿಡ್ತೀವಿ ಫ್ರೆಂಡ್ಸ್. ನೈಟ್ ಎಲ್ಲ ಏನಿರೋದಿಲ್ಲ, ಬೇಗ ಹೋಗಿ ಬೇಗ ಬಂದುಬಿಡ್ತೀವಿ. ಸೊ ಹಸ್ಬೆಂಡ್ ಇವಾಗ ನಮ್ಮನ್ನ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಕೆಲ್ಸಕ್ಕೆ ಹೋಗ್ತಾರಲ್ವ. ಸೊ ಕೆಲ್ಸಕ್ಕೆ ಹೋಗಿ ಅವ್ರು ಮತ್ತೆ ಬರೋಷ್ಟೊತ್ತಿಗೆ ಮತ್ತು ನಾವು ಮನೆಯಲ್ಲೇ ಇರ್ತೀವಿ. ಸೊ ಹಿಂಗಾಗುತ್ತೆ ಇವತ್ತಿನ ದಿನ, ಗೊತ್ತಿಲ್ಲ, ನೋಡಬೇಕು. ಕಂಪ್ಲೀಟಾಗಿ ವಾಚ್ ಮಾಡಿ ಫ್ರೆಂಡ್ಸ್. ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೋಪ್ ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನನ್ನ ಎಷ್ಟೋ ವರ್ಷದ ಒಂದು ಆಸೆನೋ ಕನಸೋ ಏನಾದರೂ ತಿಳ್ಕೊಳ್ಳಿ, ಬಟ್ ಅದೆಲ್ಲ ಇವತ್ತು ಈಡೇರ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಅವರು ಕಾಟಮ್ನಲ್ಲಿವರೆಗೂ ಬಿಟ್ಟರು ಫ್ರೆಂಡ್ಸ್. ಕಾಟಮ್ನಲ್ಲಿಂದ ಅಲ್ಲೇ ಅವ್ರದ್ದು ಜಾಬ್ ಇರೋದು. ಸೊ ಅವರು ಕಂಪ್ನಿಗೆ ಹೋದರು, ನಮ್ಮನ್ನು ಬಿಟ್ಬಿಟ್ಟು ನಾವು ಬಸ್ಸು ಸಿಕ್ತು. ಹಾಗೆಯೇ ಬಸ್ಸಲ್ಲಿ ಹೋಗ್ತಾಯಿದ್ವಿ. ಫುಲ್ ವೆದರೆಲ್ಲ ಒಂದು ರೀತಿ ಮಳೆ, ಬೆಳಗ್ಗೆ ಫುಲ್ ಮಳೆ ಬೀಳ್ತಿತ್ತು. ನಾವು ಹೊರಡೋ ಟೈಮ್ಗೆ ಮಳೆ ಸ್ವಲ್ಪ ಕಮ್ಮಿ ಆಯಿತು. ಈಗ ಬಸ್ಸಲ್ಲಿ ಹೋಗ್ತಾಯಿದ್ದೀವಿ 3 ಜನನೂ. ಫ್ರೆಂಡ್ಸ್, ಇವಾಗ ಬಂದ್ವಿ ಮನೆಗೆ. ಟೈಮ್ ಎಷ್ಟಾಗಿದೆ, ಎಲ್ಲಿ ವಾಚ್, 11 ಗಂಟೆ. 11 ಗಂಟೆ ಅಲ್ಲಿ ಬಿಟ್ಟಿದ್ದೆ ನಾನು. 9 ಗಂಟೆ. ಸೊ ಅಲ್ಲಿಂದ ಬಸ್ ಸಿಕ್ಕಿ ಬರೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಸೊ ಮೊದಲನೇದಾಗಿ ಇನ್ನು ಬ್ಯಾಗ್ ಕೂಡ ತೆಗೆದಿಟ್ಟಿಲ್ಲ. ಫಸ್ಟು ಬ್ಯಾಗನ್ನು ತೆಗೆದಿಡೋಣ. ಚೆನ್ನಾಗಿದೆ ಅಲ್ವಾ ಪ್ಲ್ಯಾಂಟ್ಸು ಮನೆ ಒಳಗಡೆ. ಈ ರೀತಿ ಚೆನ್ನಾಗಿ ಡೆಕೋರೇಟ್ ಮಾಡಿಟ್ರೆ ಗ್ಲಾಸ್ ಬೌಲಲ್ಲಿ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ ಫ್ರೆಂಡ್ಸ್. ಸ್ವಲ್ಪ ಮಳೆ ಬಿದ್ದು ಚೆನ್ನಾಗಿ ಫುಲ್ ಗ್ರೀನ್ರಿ ಆಗಿದೆ. ಇದು ಪ್ಲ್ಯಾಂಟ್ಸು ಎಲ್ಲ. ಸೊ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ರೀ. ಇದು ನನ್ನ ತಮ್ಮನ ರೂಮು.
ಫ್ರೆಂಡ್ಸ್, ಫೈನಲಿ ನಾವಿವತ್ತು ಬಂದಿದ್ದೀವಿ ಡಿ ಮಾರ್ಟಿಗೆ. ಸೊ ಡಿ ಮಾರ್ಟಿಗೆ ಬಂದು ಆಲ್ಮೋಸ್ಟ್ 1 ವರ್ಷ ಆಗ್ತಾಯಿದೆ ಫ್ರೆಂಡ್ಸ್. ಇವತ್ತು ಬಂದಿದ್ದೀವಿ. ನಮ್ಮ ಕಡೆ ಏನು ಅಂದರೆ ಅಮ್ಮ, ಮಕ್ಕಳು, ನಾನು 4 ಜನ ಬಂದಿದ್ದೀವಿ. ನಮ್ಮ ಕಡೆ ಏನು ಅಂತಂದರೆ ಜಾಸ್ತಿ ಐಟಮ್ಸು ಏನೇನು ಸಿಗಲ್ಲ ನೋಡಿ, ಅದೆಲ್ಲ ನಾನು ಇಲ್ಲಿಂದನೇ ತೊಗೊಂಡು ಹೋಗ್ತೀನಿ. ಅದಕ್ಕೆ ಅಟ್ಲೀಸ್ಟ್ 1 ವರ್ಷಕ್ಕೆ ಒಂದು ಸಲ ಬಂದರೆ ನಾನು ಏನೇನು ಬೇಕೋ ಎಲ್ಲ ತೊಗೊಂಡೋಗ್ತೀನಿ. ಸೊ ಇದು ನಂತರ ಟೈಮ್ ಏನೋ ಬರ್ತಾ ಇರೋದು ಅಂದ್ಕೊಳ್ತೀನಿ. ಸೊ ಅದಕ್ಕೆ ಹಿಂದಿನ ವರ್ಷ ಒಂದು ಸಲ ಬಂದಿದ್ದೆ, ದಸರಾ ಹಬ್ಬ ಟೈಮಲ್ಲಿ ಬೋನಸ್ ಬಂದಿತ್ತು. ಸೊ ಆ ಬೋನಸ್ ಅಮೌಂಟ್ ಪೂರ್ತಿ ಶಾಪಿಂಗ್ ಮಾಡಿದ್ದೆ ಅವಾಗ. ಅಂದರೆ ಮಕ್ಕಳಿಗೆ ಬಟ್ಟೆಗಳು. ಸೊ ಇವಾಗ 2 ಇಯರ್ಸಿಂದ ನಾನು ಬಟ್ಟೆಗಳೆಲ್ಲ ಡಿಮಾರ್ಟಲ್ಲೇ ತೊಗೊಳ್ತಾ ಇದ್ದೀನಿ. ಸೊ ತುಂಬ ಕಡಿಮೆ ಬೆಲೆ ಇರುತ್ತೆ. ಹಾಗೆಯೇ ಆಫರ್ಗಳು ಇವೆಲ್ಲನೂ ಒಂದು ತೊಗೊಂಡ್ರೆ ಒಂದು ಫ್ರೀ ಸ್ವೀಟ್ಸ್ ಎಲ್ಲನೂ ಒಳ್ಳೊಳ್ಳೆ ಆಫರ್ಗಳಿತ್ತು. ಹಾಗಾಗಿ ನಾನು ಆಲ್ಮೋಸ್ಟ್ ಒಂದು 2 ಇಯರ್ಸಿಂದ ಅಲ್ಲಿನೇ ಮಕ್ಕಳಿಗೆ ಮನೇಲಿ ಹಾಕೋ ಬಟ್ಟೆಗಳನ್ನೆಲ್ಲ ಅಲ್ಲಿಂದಲೇ ತರ್ತಾಯಿದ್ದೀನಿ. ಸೊ ತುಂಬ ಕಡಿಮೆ ಇದೆ ಅಲ್ವ ಅಲ್ಲಿ. ಹಾಗೆಯೇ ಕೆಲವೊಂದು ಐಟಮ್ಸು ಮನೆಗೆ ಏನೇನು ಬೇಕಾಗಿರೋದನ್ನು ಎಲ್ಲನೂ ಇಲ್ಲಿಂದನೇ ತೊಗೊಂಡು ಬರ್ತೀನಿ. ಲೈಕ್ ಬೆಡ್ಶೀಟ್ಸ್ ಇರ್ಬೋದು, ಸ್ಕ್ರೀನ್ಗಳು, ಅವೆಲ್ಲನೂ ಈ ಟೈಮು ಏನೇನು ತೊಗೊಳ್ತೀನಿ ಅಂತಲೂ ಶೇರ್ ಮಾಡ್ತೀನಿ. ಸೊ ಪೂಜಾ ಐಟಮ್ಸು ಅಷ್ಟೇನೆ ನಮ್ಮ ಅಂಗಡಿಗಳಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಬಟ್ ಇಲ್ಲಿ ಕಡಿಮೆ ಇರುತ್ತೆ. ಸೊ ಬಂದಾಗ ಅಟ್ವಾನ್ಸ್ ಶಾಪಿಂಗ್ ಮಾಡೋದು. ಫಸ್ಟ್ ಟೈಮು ಡಿ ಮಾರ್ಟಿಗೆ ಬಂದು ಅಕ್ಟೋಬರ್ 2019 ಬಂದಿದ್ದೆ ಫಸ್ಟ್ ಟೈಮು. ಆವಾಗ ದಸರಾ ಹಬ್ಬದ ಟೈಮು. ಸೊ ದಸರಾ ಹಬ್ಬಕ್ಕೆ ಅಮ್ಮನ ಮನೆಗೆ ಹೋಗಿದ್ವಿ. ಆವಾಗ ಬೋನಸ್ ಬಂದಿತ್ತು. ಸೊ ಬೋನಸ್ ಅಮೌಂಟು ಎಲ್ಲನೂ ಒಂದು ಸ್ವಲ್ಪ ಶಾಪಿಂಗ್ ಮಾಡಿ ಬಂದ್ವಿ. ಬಟ್ ಆ ಟೈಮಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕಡಿಮೆ ನೋಡಿಕೊಂಡು ಶಾಪಿಂಗ್ ಮಾಡಿದ್ವಿ. ಯಾಕಂದರೆ ನಮಗೆ ಬೇರೆ ಇನ್ಕಮ್ ಎಲ್ಲ ಏನೂ ಇರ್ತಾ ಇರಲಿಲ್ಲ. ಸೊ ಹಂಗಾಗಿ ನೋಡ್ಕೊಂಡು ಶಾಪಿಂಗ್ ಮಾಡಿದ್ವಿ. ಹಾಗೆ ನೆಕ್ಸ್ಟು ಲಾಸ್ಟ್ ಇಯರು ಶಾಪಿಂಗ್ ಮಾಡಿದಾಗ ಒಂದು ಸ್ವಲ್ಪ ಯೂಟ್ಯೂಬ್ ಅಮೌಂಟ್ ಬಂದಿತ್ತು. ಸೊ ಯೂಟ್ಯೂಬ್ ಫಸ್ಟ್ ಸ್ಯಾಲ್ರಿ ಅಂದ್ಕೊಳ್ತೀನಿ. ಸೊ ಆ ಟೈಮಲ್ಲಿ ನಾನು ಶಾಪ್ ಮಾಡಿದ್ದೆ. ಅವಾಗೂ ಅಷ್ಟೇ ಒಂದು ಸ್ವಲ್ಪ ನೋಡಿಕೊಂಡು ಎಲ್ಲ ತೊಗೊಂಡು ಬಂದಿದ್ವಿ. ಇದು ನೋಡಿ ಫ್ರೆಂಡ್ಸ್, ಮೈಕ್ರೋ ಫೈಬರ್ ಕ್ಲಾತು 49 ರೂಪೀಸು. ಟಿ ವಿ ಒರೆಸೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಟಿ ವಿ ಇದರಲ್ಲೇ ಒರೆಸೋದ್ರಿಂದ ಟಿ ವಿ ಮತ್ತು ಗ್ಲಾಸ್ಗಳು ಎಲ್ಲನೂ ಒರೆಸ್ಕೋಬೋದು. ಮೈಕ್ರೋ ಫೈಬರ್ ಕ್ಲಾತಿಂದ ತುಂಬ ಚೆನ್ನಾಗಿರುತ್ತೆ. ಸೊ LED LCD ಟಿ ವಿಗಳಿಗೆ ಇದು ಬೆಸ್ಟ್ ಮೈಕ್ರೋ ಫೈಬರ್ ಕ್ಲಾತು. ಸೊ ಅದೊಂದು ತೊಗೊಂಡಿದ್ದೀನಿ. ಸೊ ಮ್ಯಾಟ್ಗಳು ಇರ್ಬೋದು. ಸೊ ಮ್ಯಾಟ್ ಅಷ್ಟೇ ಫ್ರೆಂಡ್ಸ್, ತುಂಬ ಅಂದರೆ ತುಂಬಾ ಕಡಿಮೆ ಸಿಗುತ್ತೆ. ಇವೆಲ್ಲ ಟವಲ್ ಸೆಕ್ಷನ್ ನೋಡಿ, 99 ರೂಪೀಸ್ಗೆಲ್ಲ ನಮಗೆ ಒಳ್ಳೆ ಟವಲ್ ಸಿಗುತ್ತೆ. ಇವಾಗ ನಮ್ಮ ಮನೇಲಿ ನಾವು ಯೂಸ್ ಮಾಡ್ತಾ ಇರೋ ಟವಲೆಲ್ಲ ನಾನು 2 ಇಯರ್ಸ್ ಹಿಂದೆ ತೊಗೊಂಬಂದಂಥ ಟವಲ್ಗಳೇ ಇವಾಗ ಯೂಸ್ ಮಾಡ್ತಾ ಇರೋದು. ಅಷ್ಟು ಚೆನ್ನಾಗಿ ಬಾಳಿಕೆ ಬರ್ತಾಯಿದೆ. ಆ್ಯಂಡ್ ಈ ಕಡೆ ಬಂದರೆ ಇದೆಲ್ಲನೂ ಪ್ಲೇಟ್ಸ್ ಸೆಕ್ಷನ್ಸ್ ಇದೆ. 79, 39, 25 ಈ ರೀತಿ ರೇಟ್ಸ್ ಇದೆ. ನಾನು ಬನಾನಾ ಪ್ಲೇಟ್ ಬೇಕಾಗಿತ್ತು ನನಗೆ, ಹಾಗಾಗಿ ಬನಾನಾ ಪ್ಲೇಟು 2 ತೊಗೊಂಡೆ. ಸೊ ಇದು ಬನಾನಾ ಬೌಲು. ಸೊ ಇದು ಬನಾನಾ ಲೀಫ್ ಪ್ಲೇಟು ಚೆನ್ನಾಗಿರುತ್ತೆ ಪೂಜೆಗೆ, ಹಾಗೆಯೇ ಏನಾದರೂ ಅಡುಗೆ ಮಾಡಿದಾಗ ಸರ್ವ್ ಮಾಡೋದಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಮ್ಮ ಮಕ್ಕಳಿಗೆ ತುಂಬ ಇಷ್ಟ ಈ ಥರ ಪ್ಲೇಟಲ್ಲಿ ಊಟ ಮಾಡಬೇಕು ಅಂತ ಅವರು ಇಷ್ಟಪಡೋರು. ಹಾಗಾಗಿ 2 ತೊಗೊಂಡಿದ್ದೀನಿ ಅಷ್ಟೇನೆ. ಸೊ ಈ ಸಲ ಅಂತೂ ಇದು ಸೆಕೆಂಡ್ ಟೈಮ್ ಮಕ್ಕಳನ್ನ ಕರ್ಕೊಂಬಂದಿರೋದು ನಾನು. ಈ ಸಲ ಅಂತೂ ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು. ಸೊ ಈ ಸಲ ನಾನು ಅವ್ರಿಗೆ ಹೇಳಿಬಿಟ್ಟಿದ್ದೆ, ನಿಮ್ಗೇನು ಇಷ್ಟ ಬರುತ್ತೋ ನೀವು ತೊಗೊಳ್ಳಿ ಅಂತ ಅವ್ರಿಗೇ ಬಿಟ್ಬಿಟ್ಟಿದ್ದೆ. ಹಾಗಾಗಿ ಅವ್ರಿಗೆ ಮನಸ್ಸಿಗೆ ಏನೇನು ಇಷ್ಟ ಬಂತು ಎಲ್ಲನೂ ತೊಗೊಂಡ್ರು. ರಿಸ್ಟ್ರಿಕ್ಷನ್ ಇರಲಿಲ್ಲ ಈ ಸಲ. ನಿಮಗೆ ಅವ್ರಿಗೆ ಯಾವ ಬಟ್ಟೆಗಳು ಅಷ್ಟೇ, ಅವ್ರಿಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡಿಕೊಂಡ್ರು, ತೊಗೊಂಡ್ರು. ತಿಂಡಿಗಳು ಅವ್ರಿಗೆ ಏನೇನು ಬೇಕೋ ತಿಂಡಿಗಳು ಎಲ್ಲನೂ ತೊಗೊಂಡ್ರು. ಸೊ ಯಾವುದಕ್ಕೂ ಈ ಸಲ ನಾನು ರಿಸ್ಟ್ರಿಕ್ಷನ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಲಾಸ್ಟ್ 2 ಟೈಮ್ಸು ಕೂಡ ಅವ್ರಿಗೆ ಇಷ್ಟ ಬಂದಿದ್ದು ತೊಗೊಂಡು ಇದು ಮಾಡೋಕ್ಕಾಗಿರಲಿಲ್ಲ. ನಾನು ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡ್ತಾಯಿದ್ದೆ, ಇಲ್ಲ ಕಡಿಮೆ ತೊಗೊಳ್ಳಿ ಅಂತ ಹೇಳ್ಬಿಟ್ಟು. ಬಟ್ ಇದು ಒಂದು ಸಲ ನಾನು ಸ್ವಲ್ಪ ಫ್ರೀ ಬಿಟ್ಟಿದ್ದೆ, ನಿಮ್ಗೆ ಇಷ್ಟ ಬಂದದ್ದು ತೊಗೊಳ್ಳಿ ಅಂತ. ಸೊ ಇದು ಬಂದುಬಿಟ್ಟು ಆಯಿಲ್ ಕ್ಯಾನು. ಚೆನ್ನಾಗಿದೆ, ಇದನ್ನು 1 ಲೀಟರ್ದು. ಸೊ ಆಯಿಲ್ ಕ್ಯಾನು ತುಂಬ ಚೆನ್ನಾಗಿತ್ತಿದು.
1 ಲೀಟರ್ದು ಇದೆ, 1/2 ಲೀಟರ್ದಿದೆ. ಸೊ ನೆಕ್ಸ್ಟು ಈ ಸೆಕ್ಷನಲ್ಲಿ ಬೌಲ್ಸು ಹಾಗೆಯೇ ಪ್ಲೇಟ್ಸು ಎಲ್ಲನೂ ನಾವೇನೇ ತೊಗೊಂಡ್ರಿ ಫ್ರೆಂಡ್ಸ್ ಎಲ್ಲನೂ ಕಡಿಮೆನೇ ಡಿಮಾರ್ಟಲ್ಲಿ. ಸೊ ಈ ಸೈಡು ತುಂಬ ಜನ ಕೇಳ್ತಿದ್ರಿ, ನೀವು ರಾಮಮೂರ್ತಿ ನಗರಲ್ಲಿದೆ ಹೋಗ್ಬೋದಲ್ವಾ ಅಂತ ಹೇಳಿ. ಬಟ್ ರಾಮಮೂರ್ತಿ ನಗರಕ್ಕೆ ಕೂಡ ನಮಗೆ ದೂರನೇ 2 ಬಸ್ ಚೇಂಜ್ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಾದರೆ ಅಮ್ಮನ ಮನೆಗೂ ಹೋದಂಗೆ ಆಗುತ್ತೆ, ಹಾಗೆಯೇ ಡಿಮಾರ್ಟ್ಗೂ ಹೋದಂಗೆ ಆಗುತ್ತಲ್ಲ ಅಂತ ಒಂದು ಐಡಿಯಾ ಅಷ್ಟೆ. ಸೊ ಈ ಚಿಕ್ಕ ಚಿಕ್ಕ ಪ್ಲೇಟನ್ನು ನೋಡ್ತಾ ಇದ್ದೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಅದೆಲ್ಲ 15 ರೂಪೀಸ್ ಫ್ರೆಂಡ್ಸ್. ಇದು ಪ್ಲೇಟ್ಸು, ಚಿಕ್ಕ ಚಿಕ್ಕ ಪ್ಲೇಟ್ಸು ಚೆನ್ನಾಗಿತ್ತು, ಪುಟ್ಟ ಪುಟ್ಟದಾಗಿ. ಸೊ ಹೊಸದಾಗಿ ಏನಾದರೂ ಐಟಮ್ಸ್ ಪರ್ಚೇಸ್ ಮಾಡಬೇಕು, ಹೊಸ ಐಟಮ್ಸು ಹಾಗೆಯೇ ಸ್ಟೇನ್ಲೆಸ್ ಸ್ಟೀಲ್ ಐಟಮ್ಸ್ ಎಲ್ಲ ಬೇಕು ಅಂದರೆ ಇಲ್ಲಿಗೆ ಬಂದು ಆರಾಮಾಗಿ ಶಾಪಿಂಗ್ ಮಾಡಿಕೊಂಡು ಹೋಗ್ಬೋದು ನೋಡಿ. ಸೊ ಇದೊಂದು ತೊಗೊಂಡೆ ಫ್ರೆಂಡ್ಸ್. ಇದು ತಂದೂರು ಮಾಡೋ ಅಂಥದ್ದು ರೊಟ್ಟಿ, ಇದು ಚಪಾತಿ ಎಲ್ಲ ಮಾಡಬೇಕಾದ್ರೂ ಯೂಸ್ ಆಗುತ್ತೆ, ಜೋಳ ಸುಡೋದಕ್ಕೆ ಅದೆಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ ಅದನ್ನು ತೊಗೊಂಡಿದ್ದೀನಿ. ಸೊ ಇನ್ನೂ ಮನೆಗೆ ಸ್ಕ್ರೀನ್ಸು ಬೆಡ್ಶೀಟ್ಸು ತರಬೇಕು, ಬಟ್ ಈ ಟೈಮ್ ತಂದಿಲ್ಲ. ನೆಕ್ಸ್ಟ್ ಇನ್ನೊಂದು ಟೈಮ್ ಹೋದಾಗ ತೊಗೊಂಡು ಬರ್ತೀನಿ. ಸೊ ಫೈನಲಿ ಏನು ಅಂತಂದರೆ ನಮ್ಮ ಮಕ್ಕಳು ತುಂಬ ಖುಷಿಪಟ್ಟರು. ಅದು ಅವ್ರಿಗೆ ಇಷ್ಟಪಟ್ಟಿದ್ದೆಲ್ಲ ಈ ಸಲ ಸಿಕ್ತಲ್ಲ. ಇಷ್ಟು ವರ್ಷ ಕೂಡ ಫ್ರೆಂಡ್ಸ್ ನಾನು ಅವ್ರನ್ನ ಹಾಗೆ ಬೆಳೆಸಿದ್ದು. ಅವ್ರಿಗೇನು ಇಷ್ಟ ಬಂತು ಅದನ್ನು ನಮ್ಮ ಪರಿಸ್ಥಿತಿನೂ ಅವ್ರಿಗೆಲ್ಲ ಅರ್ಥ ಮಾಡಿಸಿದ್ವಿ. ಅರ್ಥ ಮಾಡಿಸಿ ಹೇಗೆ ಖರ್ಚು ಮಾಡಬೇಕು, ಯಾವುದಕ್ಕೆ ಎಷ್ಟೆಷ್ಟು ಅಂತೆಲ್ಲ ಹೇಳಿ. ಇವಾಗ ಏನಾದರೂ ಚಾಕ್ಲೇಟ್ ತೊಗೊಳ್ತಾರೆ ಅಂತಂದರೆ ಅದಕ್ಕೆ ಎಷ್ಟು ಸ್ವಲ್ಪ ಕಡಿಮೆಯಲ್ಲಿ ಇಸ್ಕೊಳ್ತಾ ಇದ್ದಿದ್ದು. ಈ ಸಲ ಒಂದು ಸ್ವಲ್ಪ ಫ್ರೀ ಬಿಟ್ಟಿದ್ದೆ ಅವ್ರಿಗೆ, ಇಷ್ಟ ಬಂದಿದ್ದು ತೊಗೊಳ್ಳಿ ಅಂಥೇಳಿ. ಸೊ ಹಂಗಾಗಿ ಅವರಂತೂ ಫುಲ್ ಖುಷಿಯಾಗಿದ್ದರು. ಅಲ್ಲ, ಅಟ್ ದ ಎಂಡ್ ಆಫ್ ದ ಡೇ ಫ್ರೆಂಡ್ಸ್, ನಾವು ಕಷ್ಟಪಡೋದು ಮಕ್ಕಳಿಗೋಸ್ಕರ ಅಲ್ವಾ. ಅವರೊಬ್ಬರು ಖುಷಿಯಾಗಿತ್ತು ಅಂತಂದರೆ ಅಷ್ಟೇ ಸಾಕು ನಮಗೆ. ನನಗೂ ಒಂದು ರೀತಿ ಎಲ್ಲೋ ಮನಸ್ಸಲ್ಲಿ ಅನ್ನಿಸ್ತಿತ್ತು, ಯಾವಾಗಲೂ ನಾನು ರಿಸ್ಟ್ರಿಕ್ಟ್ ಮಾಡ್ತಾನೆ ಇರ್ತೀನಿ ಮಕ್ಕಳಿಗೆ, ಅವ್ರು ಇಷ್ಟಪಟ್ಟಿದ್ದು ಸರಿಯಾಗಿ ಕೊಡಿಸಲ್ಲ ನಾನು ಅಂತ ಒಂದು ಸ್ವಲ್ಪ ಇರ್ತಿತ್ತು. ಬಟ್ ಈ ಸಲ ನನಗೂ ಒಂದು ಸ್ವಲ್ಪ ಸ್ಯಾಟಿಸ್ಫೈ ಆಯಿತು. ಯಾವಾಗಲೂ ಬಿಲ್ಲಿಂಗ್ ಕೌಂಟ್ರ್ ಹತ್ರ ಬರಬೇಕಾದ್ರೇ ಒಂದು ರೀತಿ ಎಷ್ಟಾಗ್ಬಿಡುತ್ತೋ ಅಂತ ಒಂದು ರೀತಿ ಆಗ್ತಿತ್ತು. ಬಟ್ ಈ ಟೈಮ್ ಆ ಥರ ಏನೂ ಆಗಲಿಲ್ಲ. ಒಂದು ರೀತಿ ಫುಲ್ಫಿಲ್ಡ್ ಶಾಪಿಂಗ್ ಅಂತಲೇ ಹೇಳ್ಬೋದು. ಸೊ ಇದು ಬಟ್ಟೆಗಳ ಸೆಕ್ಷನ್ನು ಫ್ರೆಂಡ್ಸ್. ಬಟ್ಟೆಗಳಂತೂ ಮಕ್ಕಳಿಗೆ ಸೂಪರಾಗಿತ್ತು. ಟೀ ಶರ್ಟ್ಸು, ಮನೇಲಿ ಹಾಕ್ಕೊಳ್ಳೋಂಥದ್ದು ಟೀ ಶರ್ಟ್ಸು ಇವೆಲ್ಲನೂ. ಕುರ್ತೀಸು ಅಷ್ಟೇ ತುಂಬ ಚೆನ್ನಾಗಿತ್ತು ಎಲ್ಲನೂ. ಬಟ್ ನಾನು ನನಗೆ ಏನೂ ತೊಗೊಂಡಿಲ್ಲ ಕುರ್ತೀಸ್ ಎಲ್ಲನೂ. ಆ್ಯಕ್ಚುಲಿ ಮಕ್ಕಳಿಗೆ ಮನೆಯಲ್ಲಿ ಹಾಕ್ಕೊಳ್ಳೋ ಬಟ್ಟೆಗಳೆಲ್ಲ ತೊಗೋಬೇಕಿತ್ತು, ಹಾಗಾಗಿ ಅದನ್ನ ತೊಗೊಳಕ್ಕಂತಲೇ ಹೋಗಿದ್ದು. ಸೊ 99 ರೂಪೀಸ್ಗೆ ಬಾಯ್ಸ್ ಟೀ ಶರ್ಟ್ಸು ಫ್ರೆಂಡ್ಸ್. ನೀವು ಎಷ್ಟು ಚೆನ್ನಾಗಿದೆ ಅಂತಂದರೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. 2 ಇಯರ್ಸ್ ಹಿಂದೆ ತಂದಂಥ ಬಟ್ಟೆಗಳನ್ನೇ ಇವಾಗಲೂ ಯೂಸ್ ಮಾಡ್ತಾಯಿದ್ದಾರೆ. ಸೊ ಇವಾಗ ಅವ್ರಿಗೆ ಸೆಲೆಕ್ಷನ್ ಬಿಟ್ಬಿಟ್ಟಿದ್ವಿ, ನಿಮ್ಗೆ ಯಾವ್ದು ಬೇಕೋ ನೀವೇ ತಗೊಳ್ಳಿ ಅಂತ ಹೇಳಿಬಿಟ್ಟು. ಸೊ ಹಂಗಾಗಿ ಅವರನ್ನೇ ತೊಗೊಳ್ತಾಯಿದ್ರು. ಅವ್ರಿಗೆ ಯಾವ್ದು ಇಷ್ಟ ಬರುತ್ತೋ, ಯಾವ ಕಲರ್ ಇಷ್ಟ ಇರುತ್ತೋ ಅದನ್ನೇ ತೊಗೊಳ್ತಿದ್ರು. ಸೊ ಜೀನ್ಸ್ ಪ್ಯಾಂಟ್ಸ್ ಎಲ್ಲ ಇದೆ. ಸೊ ಅವ್ರಿಗೆ 299 ಇದೆ ಜೀನ್ಸ್ ಪ್ಯಾಂಟ್ಸ್ ಎಲ್ಲನೂ. ಹಾಗೆ ಇನ್ನೊಂದು 149ದು ಒಂದು ಟೀ ಶರ್ಟ್ಸ್ ಇದೆ, ಅದು ಫುಲ್ ಸ್ಲೀವ್ಸ್ದು, ಅದು ಚೆನ್ನಾಗಿದೆ ಫ್ರೆಂಡ್ಸ್. ಸೊ ಬಟ್ಟೆಗಳಿಗೂ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ತೊಗೊಬೋದು. ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ. ಅದು ನಾನು ಫಸ್ಟ್ ಟೈಮ್ ಬಂದಾಗಂತೂ 99 ರೂಪೀಸ್ ಅಂತ ಕೇಳಿನೇ ನನಗೆ ಒಂದು ರೀತಿ ಖುಷಿ ಆಗೋಯಿತು. ಯಾವಾಗಲೂ ಅಂಗಡಿಗಳಲ್ಲಿ 99 ರೂಪೀಸ್ಗೆ ಎಲ್ಲಿ ಕೊಡ್ತಾರೆ ಬಟ್ಟೆಗಳು, ಕೊಡಲ್ಲ ಅಲ್ವಾ. ಇದೆಲ್ಲ 149 ಇದೆ, ಬಾಯ್ಸ್ ಶಾರ್ಟ್ಸ್ ಮತ್ತು ಟ್ರ್ಯಾಕ್ ಪ್ಯಾಂಟ್ಸು. ಇದರಲ್ಲಿ ಫುಲ್ ಸ್ಲೀವ್ ಶರ್ಟ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಫುಲ್ ಸ್ಲೀವ್ಸ್ ಹಾಗೆಯೇ ಹಾಫ್ ಸ್ಲೀವ್ಸು ಮತ್ತು ಡೈಲಿ ವೇರ್ ಮನೆಗೆ ಹಾಕೊಳ್ಳೋಂಥ ಬನಿಯನ್ಸು ಎಲ್ಲನೂ ತುಂಬ ಚೆನ್ನಾಗಿತ್ತು.
ಸೊ ಫೈನಲಿ ನಮ್ಮ ಶಾಪಿಂಗ್ ಸಹ ಎಂಡ್ ಆಗೋಕ್ಕೆ ಬಂತು. ಇದೆಲ್ಲ ತಿಂಡಿಗಳ ಒಂದು ಸೆಕ್ಷನ್ನು ಕೆಳಗಡೆ. ಸೊ ಗ್ರೌಂಡ್ ಫ್ಲೋರ್ಗೆ ಬಂದಿದ್ದೀವಿ. ಸೊ ಗ್ರೌಂಡ್ ಫ್ಲೋರಲ್ಲಿ ಆಲ್ಮೋಸ್ಟು ನಮ್ಮ ಮನೆಗೆ ಬೇಕಾದಂಥ ಐಟಮ್ಸ್ ಎಲ್ಲನೂ ಇರೋದು. ಸೋಪ್ಸಿಂದ ಹಿಡಿದು ಪ್ರತಿಯೊಂದೂ ಅಲ್ಲಿ ಹೋಗಿಬಿಟ್ರೆ ಏನು ತೊಗೊಳ್ಳೋದು ಏನು ಬಿಡೋದು ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟೊಂದು ಒಂದು ಇರುತ್ತೆ. ಸೊ ಅದರಲ್ಲಿ ನೋಡಿಕೊಂಡು ಶಾಪಿಂಗ್ ಮಾಡ್ಕೊಂಡು ಬರಬೇಕು ನಾವು. ಸೊ ಸೋಪ್ಸಿಂದ ಹಿಡಿದು ಪ್ರತಿಯೊಂದು ಐಟಮನ್ನು ಎಲ್ಲ ಇಲ್ಲಿ ಕೆಳಗಡೆನೇ ಸಿಗ್ತಿದೆ. ಹಾಗೆ ತಿಂಡಿ ಸೆಕ್ಷನ್ಸು ಲೈಕ್ ಸ್ನ್ಯಾಕ್ಸು ಮತ್ತು ಬಿಸ್ಕೆಟ್ಸು ಎಲ್ಲನೂ ಕೆಳಗಡೆನೇ. ಬಿಸ್ಕೆಟ್ಸ್ ಅಂತೂ ಒಳ್ಳೆ ಆಫರ್ ಇತ್ತು ಫ್ರೆಂಡ್ಸ್. 120 ರುಪೀಸ್ ಗುಡ್ಡೆ ಬಿಸ್ಕೆಟು 85 ರುಪೀಸ್ಗೆ ಸಿಗ್ತಿತ್ತು. ಹಾಗೆಯೇ ಚಸ್ಕಾ ಮಸ್ಕಾ ಬಿಸ್ಕೆಟ್ಸು ಅಷ್ಟು 45 ರುಪೀಸು. ಅದು ಹೊರಗಡೆ ನಾವು ತೊಗೊಂಡಿದ್ದೀವಿ ಅಂದರೆ 80 ರುಪೀಸ್ ಆಗುತ್ತೆ, ಬಟ್ ಅಲ್ಲಿ 45 ರುಪೀಸ್ಗೆ ಸಿಗ್ತಿತ್ತು. ಹಾಗೆಯೇ ಸ್ವೀಟ್ಸ್ ಎಲ್ಲ ಇಟ್ಟಿದ್ರು, ಒಂದು ತೊಗೊಂಡ್ರೆ ಒಂದು ಫ್ರೀ ಇರ್ತಿತ್ತು. ಸ್ವೀಟ್ಸೂ ಅಷ್ಟೇ, ನನಗೆ ಸ್ವೀಟ್ಸ್ ತುಂಬ ಇಷ್ಟ ಆಗುತ್ತೆ. ಅದರಲ್ಲಿ ಕಾಜು ರೋಲ್ ತುಂಬ ಚೆನ್ನಾಗಿತ್ತು. 150 ರುಪೀಸ್ ಒಂದು ಪ್ಯಾಕ್. ಅದು ಒಂದು ತಗೊಂಡ್ರೆ ಒಂದು ಫ್ರೀ ಇತ್ತು. ಸೊ ಕಾಜು ಬರ್ಫಿ ತುಂಬ ನನಗೆ ಫೇವ್ರೆಟ್ ಸ್ವೀಟ್ ಅದು. ಅದ್ರ ಜೊತೆಗೆ ಮೈಸೂರು ಪಾಕು ಹಾಗೆಯೇ ಬೇರೆ ಬೇರೆ ಸ್ವೀಟ್ಸ್ ಎಲ್ಲ ಇತ್ತು. ಸೋನ್ ಪಾಪಡಿ ಅದೆಲ್ಲ ಇತ್ತು. ಬಟ್ ಅದು ಯಾವುದು ತೊಗೊಂಡಿಲ್ಲ. ಇವೆಲ್ಲ ಟಿಶ್ಯೂಸ್, ಆರಿಗ್ಯಾಮಿ ಟಿಶ್ಯೂಸ್ ಇವೆಲ್ಲನೂ. ಸೊ ಇದೊಂದು ರೋ ಫುಲ್ಲು ಪೂಜಾ ಸೆಕ್ಷನ್ಸು. ಸೊ ನಾನು ಇಲ್ಲಿ ಗಂಟೆ ಒಂದು ಪರ್ಚೇಸ್ ಮಾಡಿದೆ ಫ್ರೆಂಡ್ಸ್. ಅದು ತೋರಿಸ್ತೀನಿ ನಿಮಗೆ ಯಾವ್ದು ತೊಗೊಂಡಿದ್ದೀನಿ ಅಂಥೇಳಿ. ಸೊ ಮನೇಲಿ ಹನುಮಂತನ ಗಂಟೆ ಇರಬೇಕಲ್ವ, ಹಾಗಾಗಿ ನಾನು ಅದನ್ನು ರೀಪ್ಲೇಸ್ ಮಾಡಬೇಕು ಅಂಥೇಳಿ ಅದನ್ನು ತೊಗೊಂಡೆ. ಇಲ್ಲಿ ಸ್ವಲ್ಪ ಕಡಿಮೆಗೆ ಸಿಗ್ತಿತ್ತು, ಹಾಗಾಗಿ ಇಲ್ಲೇ ತೊಗೊಂಡಿದ್ದೀನಿ. ಸೊ ಇಲ್ಲಿ ಭಾನುವಾರ ಟೈಮು ಫ್ರೀಯಾಗಿ ಹ್ಯಾಪಿಯಾಗಿ ಬಂದು ಮಾಡ್ಕೊಂಡು ಹೋಗ್ಬೋದು. ಫ್ರೀ ಇರಬೇಕು, ಏನಂತಂದರೆ ಅರ್ಜೆಂಟಲ್ಲಿ ಏನಾದರೂ ಮಾಡ್ಕೊಂಡು ಹೋಗ್ಬೇಕಂದ್ರೆ ಆಗೋದಿಲ್ಲ. ಇನ್ನೊಂದೇನೆಂದರೆ ನಾನು ಬೆಳಗ್ಗೆ 9 ಗಂಟೆಗೆ ಬಿಟ್ಟೆ, 12 ಗಂಟೆಗೆ ಮತ್ತೆ ಇಲ್ಲಿಗೆ ಬಂದ್ವಿ. ಸೊ ಮನೇಲಿ ನಾನು ಸರಿಯಾಗಿ ಟೈಮೇ ಸ್ಪೆಂಡ್ ಮಾಡಿ, ನಮ್ಮ ಮನೇಲಿ ಎಸ್ಪೆಷಲಿ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಿಲ್ಲ ನಾನು. ಸೊ ಬೆಳಗ್ಗೆ ಹೋದ್ವಿ, ಅಲ್ಲಿಂದ 9 ಗಂಟೆಗೆ ಬಿಟ್ವಿ, ಮತ್ತು 11 ಗಂಟೆಗೆ ಮನೆಗೆ ಬಂದೆ. ಅಲ್ಲೊಂದು ಸ್ವಲ್ಪ ಹೊತ್ತಿದ್ವಿ, ಮತ್ತು ಅಮ್ಮ ಚಪಾತಿ ಮಾಡಿಕೊಟ್ಟು ತಿಂದ್ವಿ. ಚಪಾತಿ ತಿಂದಾದಮೇಲೆ ಮತ್ತೆ ಇಲ್ಲಿ ಡಿಮಾರ್ಟಿಗೆ ಬಂದ್ವಿ. ಇಲ್ಲಿಂದ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋದ್ವಿ. ಮನೆಗೆ ಹೋಗೋಷ್ಟೊತ್ತಿಗೆ 2:30-3 ಗಂಟೆ ಆಗೋಯಿತು. ಮತ್ತು ಅಲ್ಲಿಂದ ಇನ್ನೊಂದು ಅಂಗಡಿಗೆ ಹೋಗಬೇಕಾಗಿತ್ತು. ಅಲ್ಲಿಗೆ ಹೋದ್ವಿ. ಸೊ ಅಲ್ಲಿಂದ ಮತ್ತೆ ಮನೆಗೆ ಡೈರೆಕ್ಟ್ ಬಂದುಬಿಟ್ವಿ. ಸೊ ಹೋದಂಗೂ ಆಗಲಿಲ್ಲ, ಬಂದಂಗೂ ಆಗಲಿಲ್ಲ, ನನಗೆ ಆ ಥರ ಆಗೋಯಿತು. ಸೊ ಫ್ರೆಂಡ್ಸ್, ಇವೆಲ್ಲ ಬಂದುಬಿಟ್ಟು ಫ್ರೋಝನ್ ಸೆಕ್ಷನ್ಸು. ಲೈಕ್ ಈ ಕಡೆ ಒಂದು ಸೈಡ್ ಚಾಕ್ಲೇಟ್ಸ್ ಇತ್ತು. ಆ ಚಾಕ್ಲೇಟ್ಸ್ನ ನೋಡ್ತಿದ್ರೇ ಖುಷಿ ಆಗ್ತಿತ್ತು. ಹಾಗೆಯೇ ಇನ್ನೊಂದು ಸೈಡ್ ಬಂದರೆ ಇದೆಲ್ಲ ಮಿಲ್ಕ್ ಪ್ರಾಡಕ್ಟ್ಸ್ ಇತ್ತು. ಹಾಗೆ ಬಟಾಣಿ ಎಲ್ಲನೂ ಇಲ್ಲೇ ಸಿಗ್ತಿತ್ತು. ಬಟಾಣಿ ಮತ್ತು ನಗೆಟ್ಸು, ಚಿಕನ್ ನಗೆಟ್ಸ್ ಎಲ್ಲನೂ ಇತ್ತು. ಚಿಕನ್ ನಗೆಟ್ಸ್ ಎಲ್ಲ ನಾವು ಪ್ರಿಫರ್ ಮಾಡಲ್ಲ ಈ ಟೈಮಲ್ಲಿ, ಅದು ಶ್ರಾವಣದಲ್ಲಿ, ಅದಕ್ಕೆ ತೊಗೊಂಡಿಲ್ಲ. ಇದು ಯಾಕುಲ್ಟ್ ತೊಗೊಂಡ್ರು. ಇಲ್ಲಿ ನಮ್ಮ ಕಡೆ ಇವೆಲ್ಲ ಏನಂದರೆ ಏನೂ ಸಿಗೋಲ್ಲ ಫ್ರೆಂಡ್ಸ್. ಹಾಗಾಗಿ ಅಲ್ಲಿಗೆ ಹೋದಾಗ ಏನೇನು ಬೇಕೋ ಎಲ್ಲ ತೊಗೊಂಡು ಬಂದಿರೋದು ಅಷ್ಟೇನೆ. ಸೊ ಯಾಕುಲ್ಟ್ ತುಂಬಾ ಒಳ್ಳೇದಲ್ವಾ ನಮ್ಮ ಇಂಟೆಸ್ಟೈನ್ಗೆಲ್ಲನೂ, ಹಾಗಾಗಿ ಇಲ್ಲಿ ತೊಗೊಂಡ್ವಿ. ಹಾಗೆ ರೇಟ್ಸ್ ಎಲ್ಲ ನೋಡ್ತಾ ಇರ್ಬೋದು. 50% ಆಫು, 50 ರುಪೀಸ್ ಆಫು, 75 ರುಪೀಸ್ ಆಫ್ ಎಲ್ಲ ಇತ್ತು. ಇವೆಲ್ಲ ಫ್ರೆಶ್ ಬಟಾಣಿಗಳು, ಸಫಲ್ ಫ್ರೆಶ್ ಬಟಾಣಿ ಇದೆಲ್ಲನೂ. ಸೊ ಅಡ್ವಾನ್ಸ್ ನಾವು ತಂದು ಫ್ರೀಝರಲ್ಲಿ ಇಟ್ಕೊಬಿಟ್ರೆ ಬೇಕಾದಾಗೆಲ್ಲ ಯೂಸ್ ಮಾಡ್ಕೋಬೋದು. ಹಾಗೆಯೇ ಇಲ್ಲೆಲ್ಲ ಪೂರ್ತಿ ಕೆಳಗಡೆ ಐಸ್ ಕ್ರೀಮ್ಸಿಂದ ಹಿಡ್ದು ಎಲ್ಲನೂ ಇದ್ವು. ಅವ್ರಿಗೇನು ಬೇಕೋ ಎಲ್ಲ ತೊಗೊಳ್ತಾಯಿದ್ರು. ಸೊ ಫ್ರೆಂಡ್ಸ್, ಅಟ್ ದ ಎಂಡ್ ಆಫ್ ದ ಶಾಪಿಂಗ್ ಬಂದಿದ್ದೀವಿ. ಸೊ ಇವಿಷ್ಟು ಐಟಮ್ಸ್ ಎಲ್ಲ ತೊಗೊಂಡಿದ್ದಾಯಿತು. ಇನ್ನೇನಿದ್ರು ಬಿಲ್ಲಿಂಗ್ ಮಾಡಿಸ್ಬೇಕು. ಸೊ ಬಟ್ಟೆಗಳು ಇಬ್ಬರು ಸೇಮ್ ತೊಗೊಂಡಿದ್ದಾರೆ ಆಲ್ಮೋಸ್ಟು. 2 ಟೀ ಶರ್ಟ್ಸು, 2 ಟ್ರೌಸರ್ಸು, 2 ಬನಿಯನ್ಗಳು ಆ ರೀತಿ ತೊಗೊಂಡಿದ್ದಾರೆ.
ಸೊ ಇವೆಷ್ಟಕ್ಕೆಲ್ಲ ಎಷ್ಟಾಗಿರ್ಬೋದು. ಫೈನಲಿ ಬಿಲ್ ಮಾಡಿಸ್ಕೊಳ್ಳೋದಕ್ಕೆ ಬಂದ್ವಿ. ಸೊ ಬಿಲ್ಲಿಂಗೆಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಮತ್ತೆ ಮನೆ ಕಡೆ ಹೊರಡಬೇಕಾಯ್ತು. ಬಸ್ಸಲ್ಲೇ ಹೋಗಿದ್ದು ಫ್ರೆಂಡ್ಸ್, ಬಸ್ಸಲ್ಲೇ ಬಂದಿದ್ದು. ಅಮ್ಮ ಮನೆಯಿಂದ ಒಂದು 2-3 ಕಿಲೋಮೀಟರ್ಸ್ ಅಷ್ಟೇ ಇರೋದು ಡಿ-ಮಾರ್ಟು. ಸೊ ಈಗ ಬಿಲ್ ಮಾಡಿಸ್ತಾ ಇದ್ದೀವಿ ಒಂದೊಂದನ್ನೇ. ಸೊ ಆಯಿಲ್ ಕೇಳ್ತಿದ್ರಲ್ವ, ಸೊ ಯಾವ ಆಯಿಲ್ ದೀಪಕ್ಕೆ ಹಾಕೋದು ಅಂತ. ಅದು ದೀಪಮ್ ಆಯಿಲ್ ಅಂತಲೇ ಸಿಗುತ್ತೆ ನೋಡಿ, ಅದು ಚೆನ್ನಾಗಿರುತ್ತೆ, ಅದನ್ನೇ ಯೂಸ್ ಮಾಡ್ತಿದ್ದೀವಿ. ಸೊ ಫ್ರೆಂಡ್ಸ್, ಅಲ್ಲಿಂದ ಮನೆಗೂ ಬಂದ್ವಿ. ಮನೆಗೆ ಬಂದು ಅಮ್ಮ ಅಡುಗೆ ಮಾಡಿದ್ರು, ಬೇಗ ಅಡುಗೆ ಮಾಡಿದ್ರು. ಸೊ ನಾನ್ ವೆಜ್ ಎಲ್ಲ ಏನೂ ತಿನ್ನಲ್ವಲ್ಲ ಇವಾಗ ಸಂಡೇ ಆದ್ರೂ. ಶ್ರಾವಣ ಆಗಿರೋದ್ರಿಂದ ನಾನ್ ವೆಜ್ ತಿನ್ನಲ್ಲ, ಹಾಗಾಗಿ ಅನ್ನ ಸಾಂಬಾರು ಮಾಡಿದ್ರು, ತಿಂದ್ವಿ. ಸೊ ತಿಂದ್ಬಿಟ್ಟು ಈಗ ಅಂಗಡಿ ಹತ್ರ ಬಂದಿದ್ದೀವಿ, ಫರ್ನಿಚರ್ ಅಂಗಡಿ ಹತ್ರ. ಸೊ ಫರ್ನಿಚರ್ ಅಂಗಡಿ ಹತ್ರ ಯಾಕೆ ಬಂದಿರೋದು ಅಂತಂದರೆ, ಇಲ್ಲಿ ಫರ್ನಿಚರ್ನ ಪರ್ಚೇಸ್ ಮಾಡೋಕ್ಕೆ ಮನೆಗೆ. ತುಂಬ ಹೇಳಿದ್ನಲ್ಲ, ಸೊ ಇಷ್ಟು ವರ್ಷಗಳು ಏನೂ ಇರಲಿಲ್ಲ ನಮ್ಮ ಮನೆಯಲ್ಲಿ. ಇವಾಗ ಒಂದೊಂದೇ ತೊಗೊಳ್ಳೋ ಅಂಥ ಒಂದು ಯೋಗ ಬಂದಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಬಂದು ಫರ್ನಿಚರ್ ತೊಗೊಂಡು ಹೋಗೋಣ ಅಂತ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಯಾವುದು ಫರ್ನಿಚರು ಅಂತ ಅವ್ರಿಗೆ ಹೇಳಿದ್ವಿ, ಅವರು ಗೋಡನಿಂದ ತರಿಸ್ತಿದ್ದಾರೆ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಇಲ್ಲಿನೇ ವೆಯ್ಟ್ ಮಾಡ್ತಾಯಿದ್ದೀವಿ ಕೂತ್ಕೊಂಡು. ಒಂದು 15 ಮಿನಿಟ್ಸ್ ಎಲ್ಲ ಬಂದುಬಿಡುತ್ತೆ ವೆಯ್ಟ್ ಮಾಡಿ ಅಂತ. ಸೊ ಈ ಸೋಫಾ ಎಲ್ಲ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ಈ ಸೋಫಾ ಪ್ರೈಸ್ ಬಂದುಬಿಟ್ಟು 16,500 ಅಂತೆ, ಮರದ ಸೋಫಾ ಇದು. ಸೊ ಇದಕ್ಕೆ ಪಿಲ್ಲೋಸ್ ಎಲ್ಲ ಏನು ಬರುತ್ತೆ ನೋಡಿ, ಅದನ್ನು ಇವರೇ ಕೊಡ್ತಾರೆ. ಸೊ ಇದೆಲ್ಲ ನಿಮ್ಮ ಮನೆ ಹತ್ರ ಸಿಗೋದಿಲ್ವಾ, ಇಲ್ಲಿವರೆಗೂ ಬಂದಿದ್ದೀರಾ ಅಂತ ಕೇಳ್ಬೋದು ಫ್ರೆಂಡ್ಸ್. ನಮ್ಮ ಮನೆ ಹತ್ರ ಅಂತಂದರೆ ಇಲ್ಲಿ ಕ್ವಾಲಿಟಿಗಳೇನು ಅಷ್ಟು ಚೆನ್ನಾಗಿರಲ್ಲ. ಹಾಗೆಯೇ ಅವರು ಏನು ಹೇಳ್ತಾರೋ ಪ್ರೈಸು ಅದಕ್ಕಿಂತ ಕಡಿಮೆ ಮಾಡೋದೇ ಇಲ್ಲ. ಬಟ್ ಇಲ್ಲಾದರೆ ಪರವಾಗಿಲ್ಲ, ಗೊತ್ತಿರೋರು ಇರ್ತಾರೆ. ಹಾಗಾಗಿ ನಮಗೆ ಯಾವ ಥರ ಇಷ್ಟ ಬರುತ್ತೆ ಆ ರೀತಿ ನಾವು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಕೊಡ್ತಾರೆ, ಹಾಗೆಯೇ ಕಡಿಮೆ ಕೂಡ ಮಾಡ್ಕೊಳ್ತಾರೆ. ಸೊ ಅದಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಈ ಡ್ರೆಸ್ಸಿಂಗ್ ಟೇಬಲ್ ಏನು ರೌಂಡ್ ಆಗ್ತಾ ಇದೆಯಲ್ಲ, ಈ ಡ್ರೆಸ್ಸಿಂಗ್ ಟೇಬಲ್ ಬಂದು 5,000 ಹತ್ತತ್ರ ಆಯಿತು. ಬಟ್ ನಾನು ಅದನ್ನು ತೊಗೊಂಡಿಲ್ಲ. ಸೊ ಫ್ರೆಂಡ್ಸ್, ಇವಾಗ ಫೈನಲಿ ನಾವು ಐಟಮ್ಸ್ನ ತೊಗೊಂಡು ಮನೆ ಕಡೆ ಹೊರಟಿದ್ದೀವಿ. ಸೊ ಅವರೇ ಡೆಲಿವರಿ ಸಹ ಕೊಡ್ತಾ ಇದ್ದಾರೆ. ಹಿಂದೆ ವಿನಯ್ ಕೂತ್ಕೊಂಡಿದ್ದಾನೆ. ಸೊ ಮುಂದೆ ನಾನು ಮತ್ತು ವಿಜಯ್ ಕೂತ್ಕೊಂಡಿದ್ದೀವಿ. ಸೊ ನಾವೇ ತೊಗೊಂಡು ಹೋಗ್ತಾಯಿದ್ವಿ ಮನೆಗೆ. ಹಸ್ಬೆಂಡು ಇನ್ನೂ ಬರಲಿಲ್ಲ, ಅವರು ಬರೋ ಅಷ್ಟೊತ್ತಿಗೆ ಇನ್ನೂ ಲೇಟ್ ಆಗುತ್ತೆ, 7 o'clock ಆಗುತ್ತೆ ಹತ್ತತ್ರ. ಈಗ 5:30 ಆಗಿದೆ. ಇವಾಗ ನಾವು ಮನೆ ಕಡೆ ಹೊರಟಿದ್ದೀವಿ. ಸೊ ಇದು ಟಾಟಾ ಏಸ್ ಬರುತ್ತಲ್ಲ, ಅದೇನೇ ನೋಡಿ. ಡೆಲಿವರಿ ಎಲ್ಲನೂ ತುಂಬ ಕಡೆ ಚಾರ್ಜ್ ಮಾಡ್ತಾರೆ, ಬಟ್ ಇಲ್ಲಿ ಏನಂದರೆ ಇವ್ರದ್ದು ಏನೋ ಐಟಮ್ ಇತ್ತಂತ ಆ ಸೈಡು, ಹಾಗಾಗಿ ನಮಗೆ ಡೆಲಿವರಿ ಸ್ವಲ್ಪ ಫ್ರೀಯಾಗಿಯೇ ಕೊಟ್ಟರು ಅಂತ ಹೇಳ್ಬೋದು. ಫ್ರೆಂಡ್ಸ್, ಇದು ನಾವು ಆನ್ ದ ವೇ ಬರಬೇಕಾದ್ರೆ ಶೂಟ್ ಮಾಡಿದ್ದು. ಇದೆಲ್ಲ ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ಬಂದು ವರ್ತೂರಲ್ಲಿ ಸಂತೆ ಇರುತ್ತೆ. ಸೊ ಜನ ಅಂದರೆ ಜನ ಏನೇ ಇವಾಗ ಹೇಳ್ತಾ ಇದ್ದಾರೆ ಕೋವಿಡ್ ಅಂತ. ಬಟ್ ಇದನ್ನು ನೋಡ್ತಿದ್ರೆ ಕೋವಿಡ್ ಎಲ್ಲಿದೆ ಅಂತ ಅನಿಸ್ಬಿಡುತ್ತೆ, ಅಷ್ಟು ಜನ ಅಂದರೆ ಜನ. ಸೊ ಡಿ-ಮಾರ್ಟಲ್ಲೂ ಅಷ್ಟೇ ತುಂಬಾ ಜನ ಇದ್ದರು. ಇಲ್ಲಿ ವರ್ತೂರು ಸಂತೆ ನೋಡ್ರಿ, ಇಲ್ಲೂ ಜನ ಇದ್ದರು. ಫ್ರೆಂಡ್ಸ್, ಇದೆಲ್ಲ ಗೊತ್ತಿರ್ಬೋದು ನಿಮಗೆ. ಗುಡ್ಡೆ ತರಕಾರಿ ಎಷ್ಟು ಜನಕ್ಕೆ ಗೊತ್ತೇಳಿ. ಸೊ ಒಂದು ಅದು ಗುಡ್ಡೆ ಇರುತ್ತೆ ನೋಡಿ, ಅದು ತೊಗೊಂಡ್ರೆ 10 ರೂಪೀಸು. 10 ರೂಪೀಸ್ಗೆ ಒಂದು ಗುಡ್ಡೆ ಆ ಥರ ಕೊಡ್ತಾರೆ. ಸೊ 100 ರೂಪೀಸ್ಗೆ ಒಂದು 10 ತರಕಾರಿನ ತೊಗೊಂಬರ್ಬೋದು ಆ ಥರದಲ್ಲಿ. ನಾವು ಫಸ್ಟೆಲ್ಲ ಹಾಗೆ ಮಾಡ್ತಾಯಿದ್ದು ಫ್ರೆಂಡ್ಸ್. ಇದು ಬಂದುಬಿಟ್ಟು ಕಾಡುಗೋಡಿ ಫ್ಲೈಓವರು ರೆಡಿ ಆಗ್ತಾಯಿದೆ. ಸೊ ಫ್ರೆಂಡ್ಸ್, ಫೈನಲಿ ಮನೆಗೆ ಬಂದು ರೀಚ್ ಆದ್ವಿ. ಸೊ ಮೊದಲನೇದಾಗಿ ಏನು ಫರ್ನಿಚರ್ ತಂದಿರೋದು ಅಂದರೆ, ಇದು ಟೀಪಾಯ್ ತೊಗೊಂಬಂದಿದ್ದೀವಿ. ಸೊ ಟೀಪಾಯ್ ಚೆನ್ನಾಗಿದೆ ಒಂದು. ಸೊ ನೋಡಿ, ಇದೇ ಟೀಪಾಯ್ ತೊಗೊಂಬಂದಿದ್ದು ಚೆನ್ನಾಗಿದೆ. ಅದಾದಮೇಲೆ ಬೇರೆ ಐಟಮ್ ಏನು ತೊಗೊಂಬಂದ್ವಿ ಅಂತಂದರೆ, ಡ್ರೆಸ್ಸಿಂಗ್ ಟೇಬಲ್. ಸೊ ಎಲ್ಲ ಹೆಣ್ಮಕ್ಳಿಗೂ ಮೇನ್ ಏನು ಇಷ್ಟ ಇರುತ್ತೆ ಹೇಳಿ, ಒಂದು ಡ್ರೆಸ್ಸಿಂಗ್ ಟೇಬಲ್ ಇರಬೇಕು ಮನೆಯಲ್ಲಿ ಅಂತ ತುಂಬ ಜನ ಹೆಣ್ಮಕ್ಳಿಗೆ ಆಸೆ. ಅದರಲ್ಲಿ ನಾನು ಒಬ್ಬಳು. ನನಗೂ ತುಂಬ ಆಸೆ ಇತ್ತು, ಡ್ರೆಸ್ಸಿಂಗ್ ಟೇಬಲ್ ಬೇಕು ನನಗೆ ಅಂತ ತುಂಬ ವರ್ಷಗಳನ್ನೇ ಅನ್ಕೋತಾ ಇದ್ದೆ. ಬಟ್ ಆ ಆಸೆ ಇವತ್ತು ಈಡೇರಿತು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಸೊ ಇದು ಡ್ರೆಸ್ಸಿಂಗ್ ಟೇಬಲ್ಲು ಬಂತು ಮನೆಗೆ, ತುಂಬಾ ಖುಷಿ ಆಯಿತು.
ಈ ಡ್ರೆಸ್ಸಿಂಗ್ ಟೇಬಲ್ ಪ್ರೈಸ್ ಬಂದು 3500. ಹಾಗೆಯೇ ಒಂದು ಟೀಪಾಯ್. ಸೊ ನಾವು ಎಲ್ಲ ಒಟ್ಟಿಗೆ ಅಮೌಂಟ್ ಪೇ ಮಾಡಿದ್ದು. ಸೊ ಅದಕ್ಕೋಸ್ಕರ ಅಷ್ಟು ನನಗೆ ಇಷ್ಟಿಷ್ಟೇ ಪ್ರೈಸು ಅಂತ ಹೇಳೋದಕ್ಕಾಗೋದಿಲ್ಲ, ಯಾಕಂದರೆ ಕಡಿಮೆನೂ ಮಾಡ್ತಾರಲ್ವ. ಹಾಗೆ ಇನ್ನೊಂದು ಫರ್ನಿಚರ್ ಬರ್ತಾಯಿದೆ ನೋಡಿ, ಮಂಚ ತೊಗೊಂಡಿದ್ವಿ. ಸೊ 3 ಐಟಮ್ ತೊಗೊಂಡಿದ್ದು, ಒಂದು ಡ್ರೆಸ್ಸಿಂಗ್ ಟೇಬಲ್ಲು, ಒಂದು ರೂಮಲ್ಲಿ ಹಾಕೋದಕ್ಕೆ ಮಂಚ, ಇನ್ನೊಂದು ಟೀಪಾಯ್. ಇಷ್ಟು ಐಟಮ್ಸು ತೊಗೊಂಡು ಬಂದ್ವಿ. ಸೊ ಫುಲ್ ಖುಷಿ ಅಂತೂ ಆಯಿತು. ಅವರೇ ತೊಗೊಂಬಂದು ಅವರೇ ಫಿಟ್ಟಿಂಗ್ ಸಹ ಅವರೇ ಮಾಡಿದ್ದಾರೆ. ಸೊ ನಮಗೂ ಸ್ವಲ್ಪ ಕೆಲಸ ಕಡಿಮೆ ಆಯಿತು ಅಂತ ಅನಿಸುತ್ತೆ. ಫ್ರೆಂಡ್ಸ್, ನೀವು ಕೇಳ್ಬೋದು ಯಾಕೆ ಇವಾಗ ಇದೆಲ್ಲ ಅವಸರ ಇತ್ತಾ, ಗೇಟ್ ಹಾಕಿಸ್ಕೋಬೋದಿತ್ತು ಅಂತೆಲ್ಲ. ಫ್ರೆಂಡ್ಸ್, ಗೇಟ್ ಹಾಕಿಸ್ಕೋಬೇಕು ಅಂದರೆ ಫಸ್ಟು ಅಲ್ಲೆಲ್ಲ ಹೊಡಿತಾರಲ್ವ, ಹೊಡೆದಾಗ ಮತ್ತು ಪೇಂಟೆಲ್ಲ ಮಾಡಬೇಕು. ಸೊ ಹಂಗಾಗಿ ಮನೆ ಯಾವಾಗ ಪೇಂಟ್ ಮಾಡಿಸ್ತೀವಲ್ಲ ಆ ಟೈಮಲ್ಲೇ ಗೇಟನ್ನು ಇಟ್ಬಿಟ್ಟು ಎಲ್ಲ ಕೆಲಸಗಳು ಒಂದೇ ಸಲ ಮುಗಿಸ್ಕೊಬಿಡೋಣ ಅಂತ ಅದನ್ನು ಹಾಗೆ ಪೆಂಡಿಂಗ್ ಇಟ್ಟಿದ್ದೀವಿ. ಇನ್ನೇನು ಅಕ್ಟೋಬರ್ ಬರ್ತಾ ಇದೆ. ಅಕ್ಟೋಬರಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕು, 2ನೇ ವರ್ಷ. ಸೊ ಆಲ್ರೆಡಿ ಮನೆಗೆ ಬಂದು 1 ವರ್ಷ ಹತ್ತತ್ರ ಆಗ್ತಾಯಿದೆ. ಸೊ ಲಾಸ್ಟ್ ಇಯರು ಮಾಡಿಸಿದ್ವಿ, ಈ ವರ್ಷವೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕು. ಸೊ ಫ್ರೆಂಡ್ಸ್, ಇದು ಕೂಡ ಒಂದು ರೀತಿ ಡ್ರೀಮ್ ಕಮ್ ಟ್ರೂ ಅಂತಲೇ ಹೇಳ್ಬೋದು. ನಾವು ಕೂಡಿಟ್ಟ ಒಂದು ಅಮೌಂಟಿಂದ ಒಂದೊಂದೇ ತೊಗೊಳ್ತಿದ್ರೆ ಎಷ್ಟು ಖುಷಿ ಆಗುತ್ತಲ್ವ ಫ್ರೆಂಡ್ಸ್. ಇದು ನನಗೆ ಆಲ್ಮೋಸ್ಟ್ ಒಂದು 10 ಮಂತ್ಸಿಂದ ಒಂದು ಯೂಟ್ಯೂಬ್ ಸ್ಯಾಲ್ರಿ ಏನು ಬರುತ್ತಲ್ವ, ಸೊ ಅದರಲ್ಲಿ ನಮ್ಮ ಎಕ್ಸ್ಪೆನ್ಸಸ್ ಎಲ್ಲ ಹೋಗಿ ಅದರಲ್ಲಿ ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡಿ ಇಟ್ಕೊಂಡಿದ್ವಿ. ತಿಂಗಳಿಗೆ ಒಂದು ಸ್ವಲ್ಪ ಅಂತ ಹೇಳಿಬಿಟ್ಟು ಆ ಅಮೌಂಟಲ್ಲಿ ಇವತ್ತು ನಾವು ಮಂಚ, ಹಾಗೆಯೇ ಡ್ರೆಸ್ಸಿಂಗ್ ಟೇಬಲ್, ಹಾಗೆಯೇ ನಾವೊಂದು ಟೀಪಾಯ್ ತೊಗೊಂಬಂದಿರೋದು ತುಂಬ ಖುಷಿ ಕೊಡ್ತಾಯಿದೆ. ಹಾಗೆಯೇ ಗುಬ್ಬಚ್ಚಿ ಮರಿ ಥರ ಇಷ್ಟಿಷ್ಟೇ ಸ್ವಲ್ಪ ಅಮೌಂಟ್ಗಳನ್ನ ಮನೆ ಖರ್ಚು ಹೋಗಬೇಕು, ಹಾಗೆಯೇ ಸೇವಿಂಗ್ಸು ಮಾಡಬೇಕು. ಆ ಸೇವಿಂಗ್ಸ್ ಮಾಡಿದಂಥ ಅಮೌಂಟಲ್ಲಿ ನಮಗೆ ಇಷ್ಟ ಬಂದಂಥ ಒಂದು ಐಟಮ್ಸ್ನ ತೊಗೊಂಡಾಗ ಅದರಲ್ಲಿ ಆಗೋ ಖುಷಿ ಇದೆಯಲ್ಲ, ಅದು ಯಾವುದಕ್ಕೂ ಸಮ ಇಲ್ಲ ಅಂತಲೇ ಹೇಳ್ಬೋದು. ಇವತ್ತು ನಮ್ಮ ಖುಷಿಗೆಲ್ಲ ನೀವು ಒಂದು ರೀತಿ ಕಾರಣ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ಇದು ಯೂಟ್ಯೂಬ್ ನೆನಪಿರಲಿ ಅಂತ ಹೇಳಿಬಿಟ್ಟು ನಾನು ಅದರಿಂದ ಸ್ವಲ್ಪ ಸೇವಿಂಗ್ ಮಾಡಿ ಅದರಲ್ಲಿ ತೊಗೊಂಬಂದಿದ್ದು. ಅದಕ್ಕೆ ಒಂದು ತುಂಬ ಖುಷಿ ಆಗ್ತಾಯಿದೆ. ಸೊ 10 ಮಂತ್ಸಿಂದ ಏನು ನಾವು ಸೇವಿಂಗ್ಸ್ ಮಾಡ್ಕೋತಾ ಬರ್ತಾಯಿದ್ವಿ, ಒಂದು ಕಡೆ ಎತ್ತಿಡ್ತಾ ಇದ್ದಿದ್ದು ಅಮೌಂಟನ್ನು ಎಟ್ ಎ ಟೈಮ್ ಇವಾಗ ಹೋಗಿಬಿಟ್ಟು ನೆಮ್ಮದಿಯಾಗಿ ನಮ್ಗೆ ಇಷ್ಟ ಬಂದಿದ್ದನ್ನು ನಾವು ತೊಗೊಂಬಂದಿರೋದು ತುಂಬ ಖುಷಿ ಇದೆ. ಸೊ ಕಷ್ಟಪಡೋದೇನಕ್ಕೆ ಹೇಳಿ, ನಮಗೆ ಇಷ್ಟ ಬರೋದನ್ನೆಲ್ಲ ತೊಗೊಳೋದಕ್ಕಲ್ವ. ಸೊ ಒಂದು ಕಡೆ ಕಷ್ಟನೂ ಪಡ್ತೀವಿ, ಇನ್ನೊಂದು ಕಡೆ ಈ ರೀತಿ ನಮ್ಮ ಒಂದು ಆಸೆಗಳನ್ನ ಕೂಡ ಈಡೇರಿಸ್ಕೊಳ್ಳೋದು ತಪ್ಪೇನಿಲ್ಲ ಅಲ್ವಾ ಫ್ರೆಂಡ್ಸ್. ಸೊ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಸೊ ಫೈನಲಿ ಆಯಿತು ನೋಡಿ, ಅವರಿಬ್ಬರು ಖುಷಿಯಾಗಿ ಮಲ್ಕೊಂಡ್ರು, ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ. ಸೊ ಈ ಒಂದು ಖುಷಿ ನೋಡೋದಕ್ಕೆ ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಅದು ಇವತ್ತು ಈಡೇರಿತು ಫ್ರೆಂಡ್ಸ್. ನೋಡೋದಲ್ಲ, ಬೆಳಗ್ಗೆಯಿಂದ ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗಿದ್ದ ಜರ್ನಿ ಇಲ್ಲಿ ಬಂದು ಎಂಡ್ ಆಯಿತು ಇವಾಗ. ಸೊ 9 ಗಂಟೆ ನಾವೇನು ಇಲ್ಲಿಂದ ಬಿಟ್ವಿ, ಅಲ್ಲಿಂದ ತಮ್ಮನ ಮನೆಗೆ ಹೋದ್ವಿ. ಸೊ ಹೋದ ತಕ್ಷಣ ಅಮ್ಮ ಚಪಾತಿ ಮತ್ತು ಸೀಮೆ ಬದನೆಕಾಯಿ ಚಟ್ನಿ ಮಾಡಿದ್ರಲ್ಲ, ಸೊ ಅದು ತಿಂದ್ವಿ ಹೋದ ತಕ್ಷಣ. ಸೊ ತಿಂದಾದಮೇಲೆ ಮತ್ತು ಡಿಮಾರ್ಟಿಗೆ ಹೋದ್ವಿ. ಡಿಮಾರ್ಟಲ್ಲಿ ಚೆನ್ನಾಗಿ ಶಾಪಿಂಗ್ ಮಾಡಿದ್ವಿ. ತುಂಬ ಅಂದರೆ ತುಂಬ ದಿನ ಆಗೋಗಿತ್ತು ಫ್ರೆಂಡ್ಸ್ ಹೊರಗಡೆ ಹೋಗಿ ಶಾಪಿಂಗ್ ಮಾಡಿದ್ದು ಅಂತ ಇತ್ತಿಲ್ಲ. ಸೊ ಡಿಮಾರ್ಟ್ಗೆ ಯಾವಾಗಲಾದರೂ ಅಮ್ಮನ ಮನೆಗೆ ಹೋದಾಗೆ ಅಷ್ಟೇ ಹೋಗ್ತಾಯಿದ್ದು. ಬಟ್ ಇವತ್ತಂತೂ ಸ್ವಲ್ಪ ನೆಮ್ಮದಿಯಾಗಿ ಮಕ್ಕಳಿಗೆ ಏನೇನು ಬೇಕು, ಅವ್ರಿಗೆ ಯಾವ ಥರ ಇಷ್ಟ ಇರುತ್ತೆ. ಸೊ ಅವರು ಟಿ ವಿ ಅದು ಇದು ನೋಡ್ತಿರ್ತಾರಲ್ವ, ಅವ್ರಿಗೂ ಇಷ್ಟ ಇರುತ್ತೆ ಅದು ಬೇಕು ಇದು ಬೇಕು ಅಂತೆಲ್ಲ. ಸೊ ಅವ್ರಿಗೆ ಏನೇನು ಬೇಕು ಎಲ್ಲನೂ ತೊಗೊಂಡ್ರು. ಸೊ ಅವ್ರಿಗೆ ಬಟ್ಟೆಗಳು ತೊಗೊಂಡ್ರು, ಅವ್ರಿಗೆ ಇಷ್ಟವಾದಂಥ ಬಟ್ಟೆಗಳು ತೊಗೊಂಡ್ರು, ತಿಂಡಿ ತೊಗೊಂಡ್ರು. ಅವರು ಹ್ಯಾಪಿ ನೋಡಿ, ನಾನು ಹ್ಯಾಪಿ. ಇಷ್ಟೆಲ್ಲ ಕಷ್ಟಪಡೋದು ಯಾರಿಗೋಸ್ಕರ? ನಮ್ಮ ಮಕ್ಕಳಿಗೋಸ್ಕರ ತಾನೇ. ಸೊ ಫೈನಲಿ ಅವ್ರು ಹ್ಯಾಪಿ ಇತ್ತು ಅಂದರೆ ಅದಕ್ಕಿಂತ ಇನ್ನೇನು ಖುಷಿ ಬೇಕು. ಸೊ ತುಂಬ ದಿನ ಈ ಕಡೆ ಎಲ್ಲ ಯಾವುದೂ ಮಾಲ್ಗಳಿಲ್ಲ ಹೋಗೋದಕ್ಕೆ. ಆಲ್ಮೋಸ್ಟ್ 1 ವರ್ಷನೇ ಆಗಿತ್ತು ಅಂತ ಹೇಳ್ಬೋದು. ಸೊ ಡಿಮಾರ್ಟಿಗೆ ಹೋಗಿ ಇವತ್ತು ಹೋಗಿದ್ವಿ. ಸೊ ಹೋಗಿ ಸ್ವಲ್ಪ ಮನೆಗೆ ಏನೇನು ಬೇಕು ಐಟಮ್ಸ್ ಅದನ್ನು ತೊಗೊಂಬಂದಿದ್ದೀನಿ. ಸೊ ನಾನೆಲ್ಲ ಶೇರ್ ಮಾಡ್ತೀನಿ ಏನೆಲ್ಲ ತಂದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಮಂಚ ತೊಗೊಂಬಂದಿದ್ದೀವಿ. ಸೊ ಮಂಚ ಯಾಕಪ್ಪ ಬೇಕಿತ್ತು ಇವಾಗ ಅಂತ ನೀವು ಕೇಳ್ಬೋದು. ಸೊ ಫ್ರೆಂಡ್ಸ್, ಯೂಟ್ಯೂಬಿಂದ ಬಂದಂಥ ಒಂದು ಸ್ಯಾಲ್ರಿ ಏನಿದೆ, ಸೊ ಸ್ಯಾಲ್ರಿಯಲ್ಲಿ ತೆಗೆದುಕೊಂಡಂಥ ಒಂದು ಮಂಚ ತೊಗೊಂಡ್ವಿ. ಹಾಗೆಯೇ ಇದೊಂದು
ಡ್ರೆಸ್ಸಿಂಗ್ ಟೇಬಲ್. ಸೊ ಈ ಡ್ರೆಸ್ಸಿಂಗ್ ಟೇಬಲ್ ಹೇಗಿದೆ, ನನಗಂತೂ ಕಲರ್ ತುಂಬ ಇಷ್ಟ ಆಯಿತು. ಮೆರೂನ್ ಕಲರು, ಸೊ ಡಾರ್ಕ್ ಮೆರೂನು ನನ್ನ ಫೇವ್ರೆಟ್ ಕಲರು. ಅದೆಷ್ಟು ವರ್ಷಗಳಿಂದ ಅಂದ್ಕೊಳ್ತಾ ಇದ್ದೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಬೇಕು ಅಂತ. ಸೊ ಡ್ರೆಸ್ಸಿಂಗ್ ಟೇಬಲಲ್ಲಿ ನನಗೆ ಇಲ್ಲೆಲ್ಲ ಏನು ಇಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಬಟ್ ಡ್ರೆಸ್ಸಿಂಗ್ ಟೇಬಲ್ ಅಂತೂ ಬೇಕು ಅಂತ ತುಂಬ ದಿನದಿಂದ ಅನಿಸಿತ್ತು. ಹಾಗಾಗಿ ತಗೊಂಡಿದ್ದೀನಿ ಒಂದು ಡ್ರೆಸ್ಸಿಂಗ್ ಟೇಬಲು. ತುಂಬ ಖುಷಿಯಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಎಲ್ಲ ನನ್ನ ಖುಷಿಗೆ ನೀವೆಲ್ಲರೂ ಕಾರಣ ಅಂತ ಹೇಳ್ಬೋದು. ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿರೋದ್ರಿಂದ ಇವತ್ತು ಈ ಮಟ್ಟಕ್ಕೆ ಒಂದು ನನ್ನ ಆಸೆಗಳೆಲ್ಲ ನೆರವೇರಿಸ್ಕೊಳ್ತಾ ಇದ್ದೀನಿ ಅಂತ. ಆ್ಯಂಡ್ ಇದು ಟೀಪಾಯ್. ಸೊ ಟೀಪಾಯ್ ನೋಡ್ತಾ ಇದ್ದಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಇದೊಂದು ಟೀಪಾಯ್ ತೊಗೊಂಡ್ಬಂದೆ. ತುಂಬ ಅಂದರೆ ತುಂಬ ಹ್ಯಾಪಿಯಾಗಿದ್ದೀವಿ. ಸೊ ಮಕ್ಕಳು ಕೂಡ ತುಂಬಾ ಖುಷಿಯಾಗಿದ್ದಾರೆ. ಅವ್ರಿಗೂ ಏನೋ ಒಂದು ರೀತಿ ಖುಷಿ. ಡ್ರೆಸ್ಸಿಂಗ್ ಟೇಬಲು, ಮನೆಗೆ ಒಂದು ಸ್ವಲ್ಪ ಐಟಮ್ಸ್ ಬಂದಿರೋದು ತುಂಬಾ ಖುಷಿ ಇದೆ. ಸೊ ಮಂಚ ಯಾಕೆ ಬೇಕಿತ್ತು ಅಂತ ಕೇಳಿದ್ರೆ ಫ್ರೆಂಡ್ಸ್, ಸೊ ದಿನ ಹಾಸಿಗೆ ಎತ್ತೋದು ಮಡ್ಚೋದು ಅದೇ ಒಂದು ದೊಡ್ಡ ಕೆಲಸ ಆಗಿಬಿಡ್ತಿತ್ತು ಮಕ್ಕಳಿಗಂತೂ. ಆ್ಯಂಡ್ ಈಗ ಚಳಿಗಾಲ ಬೇರೆ, ಸೊ ರಿಕ್ವೈರ್ಮೆಂಟ್ ಇತ್ತು ಮನೆಗೆ, ಹಾಗಾಗಿ ತೊಗೊಂಬಂದ್ವಿ. ಸೊ ಏನಾದ್ರು ತೊಗೊಬರಬೇಕು ಅಂತ ಹೇಳಿಬಿಟ್ಟು ಫೈನಲಿ ಇದನ್ನು ತಂದ್ವಿ. ಮತ್ತು ಪೇಂಟಿಂಗು ಎಲ್ಲ ಬ್ಯಾಲೆನ್ಸ್ ಇದೆ, ಅದಕ್ಕಿನ್ನೂ 2 months ಟೈಮ್ ಇದೆ. ನೋಡೋಣ ಟೈಮಲ್ಲಿ ಗೇಟ್ ಹಾಕ್ಸೋದು, ಪೇಂಟಿಂಗ್ ಮಾಡಿಸೋದು ಎಲ್ಲ ಆ ಟೈಮಲ್ಲಿ ಮಾಡ್ಕೊಳ್ಳೋಣ ಅಂತ ಇವಾಗ ಸದ್ಯಕ್ಕೆ ಅದೆಲ್ಲ ಸ್ಟಾಪ್ ಮಾಡಿ. ಸೊ ಗೇಟ್ ಹಾಕಿಸ್ಬೇಕು ಅಂದರೆ ಕಂಪಲ್ಸರಿ ಪೇಂಟ್ ಮಾಡಿಸ್ಬೇಕು. ಅದು ಯಾಕಂದರೆ ಅಲ್ಲಿ ಗೋಡೆ ಎಲ್ಲ ಹೊಡಿತಾರಲ್ಲ, ಗೋಡೆ ಎಲ್ಲ ಹೊಡೆದಾದ್ಮೇಲೆ ಮತ್ತೆ ಚೆನ್ನಾಗಿ ಕಾಣಲ್ಲ. ಹಾಗಾಗಿ ಸೊ ಪೇಂಟಿಂಗು, ಗೇಟ್ ಇಡೋದು ಎಲ್ಲ ಒಟ್ಟಿಗೆ ಅಟ್ ಎ ಟೈಮ್ ಮಾಡಿಸ್ಕೊಳ್ತೀವಿ. ಸದ್ಯಕ್ಕೆ ಇವಿಷ್ಟಂತೂ ಅಪ್ಡೇಟ್ಸ್ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀವಿ. ಇವತ್ತಿನ ನಮ್ಮೆಲ್ಲ ಖುಷಿಗೆ ನೀವೆಲ್ಲರೂ ಕಾರಣ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನನ್ನ ಲೈಫಲ್ಲಿ ಒಂದೊಂದೇ ನನಗೆ ಇಷ್ಟ ಆಗೋವಂಥದ್ದನ್ನೆಲ್ಲ ತೊಗೊಳ್ತಾ ಇದ್ದೀವಲ್ಲ. ಸೊ ತುಂಬ ಜನಕ್ಕೆ ಅನಿಸ್ಬೋದು, ಏನೋ ಮಂಚ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಒಂದು ಆಸೆನಾ, ಒಂದು ಇದ ಅಂತ ಕೆಲವ್ರಿಗೆ ಅನಿಸ್ಬೋದೇನೋ. ಇದೆಲ್ಲ ಒಂದು ಏನು ಡ್ರೀಮ ತೊಗೋಬೇಕು ಅಂತ ಹಾಗೆ ಹಿಂಗೆ ಅಂತ. ಬಟ್ ನಮಗದು ಡ್ರೀಮೇ, ಯಾಕಂದರೆ ಇಷ್ಟು ವರ್ಷದಿಂದ ಇಲ್ವಲ್ಲ ನಮ್ಮ ಮನೆಯಲ್ಲಿ. ಸೊ ಇವಾಗ ತೊಗೊಂಡಿರೋದು ಒಂದು ಖುಷಿನೇ ತಾನೆ. ಸೊ ಮನೆಗೆ ಏನಾದ್ರು ಒಂದು ಹೊಸ ಐಟಮ್ ಬಂದಿದೆ ಅಂದರೆ ಅದು ಖುಷಿನೇ ತಾನೆ ಫ್ರೆಂಡ್ಸ್. ಸೊ ನನಗಂತೂ ಖುಷಿ ಇದೆ. ಆ್ಯಂಡ್ ಆ ಖುಷಿನ ಜಾಸ್ತಿನೂ ನಾನು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಎಷ್ಟು ಬೇಕೋ ಅಷ್ಟೇ. ಸೊ ಇದು ಇವತ್ತಿನ ಅಪ್ಡೇಟ್ಸು. ಸೊ ಡಿಮಾರ್ಟಿಂದ ಏನೆಲ್ಲ ತಂದೆ ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಸೊ ತುಂಬ ದುಡ್ಡು ಖರ್ಚು ಮಾಡಿಬಿಟ್ಟಿದ್ದೀರಾ ಅಂತ ಯೋಚನೆ ಮಾಡಿಬಿಡಿ. ಯಾಕಂದರೆ ಸೇವಿಂಗ್ಸಲ್ಲಿ ಮನೆಗೆ ಐಟಮ್ ತೊಗೊಂಡಿದ್ದು, ವೇಸ್ಟ್ ಖರ್ಚು ಅಂತ ಏನೂ ಮಾಡಿಲ್ಲ. ಸೊ ಡಿಮಾರ್ಟಲ್ಲೂ ಅಷ್ಟೇ ಮಕ್ಕಳಿಗೆ ಬಟ್ಟೆಗಳು ತೊಗೊಂಡಿದ್ದು. ಸೊ ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ, ಅವರು ಹಳೆ ಇಷ್ಟು ದಿವಸ ಲಾಸ್ಟ್ ಇಯರ್ ನಾವು ತೊಗೊಂಡಿದ್ದು ಡಿಮಾರ್ಟಲ್ಲಿ ತೊಗೊಂಡಿದ್ದು ಬಟ್ಟೆಗಳನ್ನ ಇಷ್ಟು ದಿನವೂ ಹಾಕ್ಕೊಂಬಂದರು. ಇವಾಗ ಅವ್ರಿಗೆ ಯಾವುದು ಆಗ್ತಾಯಿಲ್ಲ ಬಟ್ಟೆಗಳು. ಸೊ ಹಂಗಾಗಿ ಒಂದು ನೀಡಿತ್ತು ತೊಗೋಬೇಕು ಅಂಥೇಳಿ, ಹಾಗಾಗಿ ಬಟ್ಟೆಗಳನ್ನ ತೊಗೊಂಡ್ವಿ. ಮತ್ತು ಕೆಲವೊಂದು ಐಟಮ್ಸು ಮನೆಗೆ ಬೇಕಾಗಿತ್ತು, ಅದನ್ನು ತೊಗೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಸೊ ವೃಥಾ ಅಂತೂ ಖರ್ಚು ಯಾವುದೂ ಮಾಡಿಲ್ಲ, ಎಲ್ಲ ಬೇಕಾಗಿರೋದು ನೀಡಿದ್ದನ್ನೇ ತೊಗೊಂಡಿದ್ದೀವಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಏನೇನು ತೊಗೊಂಬಂದೆ ಅದನ್ನು ಶೇರ್ ಮಾಡ್ತೀನಿ. ಸೊ ಇವಾಗ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿದೆ. ಸೊ ಇದೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತೀವಿ. ನೋಡಬೇಕು, ಇನ್ನೂ ಈ ಕಡೆ ಒಂದು ಹಾಸಿಗೆ ಇದೆ, ಇನ್ನೊಂದು ಹಾಸಿಗೆ ಇದೆ ಅಲ್ವಾ. ಸೊ ಅದನ್ನು ಏನಾದರೂ ಇದೆಲ್ಲ ಮಡಚಿ ನೀಟಾಗಿ ಇಡಬೇಕು. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.